ಹುಣಸೂರಿನಲ್ಲಿ ನಡೆದ ಚಿನ್ನದಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ದಿನದ ಹಿಂದೆಯೇ ಸ್ಕೆಚ್ ಹಾಕಲಾಗಿತ್ತು. 8 ಕೆಜಿ ಚಿನ್ನವನ್ನ ಕನ್ನ ಹಾಕಿದ್ರು. 3 ದಿನ ಹುಣಸೂರಿನಲ್ಲೇ ದರೋಡೆಕೋರರು ವಾಸ್ತವ್ಯವನ್ನ ಹೂಡಿದ್ರು ಅನ್ನೋದು ಗೊತ್ತಾಗಿದೆ. ಹುಣಸೂರು ಪಟ್ಟಣದ ಲಾಡ್ಜ್ನಲ್ಲಿ ತಂಗಿದ್ದಂತಹ ಕಳ್ಳರು ಒಂದೊಂದು ದಿನ 2 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿ ವ್ಯವಸ್ಥೆಯನ್ನ ಮಾಡಿದ್ರು. ಗೋಲ್ಡ್ ಶಾಪ್ನ ಇಂಚಿಂಚು ಮಾಹಿತಿಯನ್ನ ರಾಬರ್ಸ್ ಕಲೆ ಹಾಕಿದ್ರು. ಎಲ್ಲವನ್ನೂ ಕುಳಿತು ಅಲ್ಲಲ್ಲೇ ಕುಳಿತು ಇದೆಲ್ಲದರ ಬಗ್ಗೆ ಗಮನ ಹರಿಸಿದಂತಹ ರಾಬರ್ಸ್ ಫೈನಲಿ ಆವತ್ತಿನ ದಿನ ಆಯ್ಕೆ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು. 8 ಕೆಜಿ ಚಿನ್ನವನ್ನ 7 ಪಿಸ್ತೂಲ್ಗಳನ್ನು ಹೊತ್ತು ತಂದು ಜನರನ್ನ ಬೆದರಿಸಿ ತೆಗೆದುಕೊಂಡು ಹೋಗಿದ್ರು. ಈಗ ಅವರು ಹೋಗಿರೋ ಮಾರ್ಗ ಯಾವುದು, ಎಲ್ಲಿದ್ದಾರೆ, ಎತ್ತ, ಇದೆಲ್ಲದರ ಪ್ರಕರಣವನ್ನು ಭೇದಿಸ್ತಾ ಇರುವಂತಹ ಪೊಲೀಸರು ಇನ್ನುವರೆಗೂ ಆರೋಪಿಗಳ ಸುಳಿವು ಇಲ್ಲ. ಆದರೆ ಹೇಗೆ ಬಂದು ಎಷ್ಟು ಸಲೀಸಾಗಿ 4 ನಿಮಿಷದಲ್ಲಿ ಎಲ್ಲವನ್ನೂ ಲಪಟಾಯಿಸಿದ್ರು, ಜೇಬಿಗೆ ಅವರು ತಂದಂತಹ ಚೀಲಕ್ಕೆ ತುಂಬಿಕೊಂಡು ಹೋಗಿದ್ರು ಅನ್ನೋದಕ್ಕೆ ಆ CCTV ಸಾಕ್ಷ್ಯವೂ ಕೂಡ ಇತ್ತು. ಇದರ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ. ಏಕಾಏಕಿ ಹುಣಸೂರಿನಲ್ಲಿರುವಂತಹ ಚಿನ್ನದಂಗಡಿಗೆ ನುಗ್ಗಿದಂತಹ ದರೋಡೆಕೋರರು ವೆಲ್ ಪ್ಲಾನ್ಡ್, ನೀಟಾಗಿ ಪ್ಲಾನನ್ನ ಮಠ ಮಧ್ಯಾಹ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಬಂದಿದ್ರು. ಅದರಂತೆ 8 ಕೆಜಿ ಚಿನ್ನವನ್ನು ಕೂಡ ಕಳ್ಳತನ ಮಾಡಿ ಹೋಗಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ KP ನಾಗರಾಜ್ರಿಂದ. KP ನಾಗರಾಜ್, ಹಾಗಾದ್ರೆ ಈ ಒಂದು ಕೃತ್ಯವನ್ನ ಎಸ್ಕೋ ಮುನ್ನ ಅವರು ಎಷ್ಟು ದಿನಗಳ ತಯಾರಿ ಮಾಡಿದ್ರು, ಎಲ್ಲೆಲ್ಲಿ ಅವರು ಹೊಂಚು ಹಾಕಿದ್ರು ಅನ್ನೋದರ ಬಗ್ಗೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಿದೆ? ದಿವ್ಯಾ, ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದಲ್ಲಿ ನಡೆದಂತಹ ಬಂಗಾರದ ಅಂಗಡಿಯ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅಪ್ಡೇಟ್ಗಳಿದು. ಅಂದ್ರೆ ದರೋಡೆಕೋರರು 3 ದಿನಗಳ ಹಿಂದೆ ದರೋಡೆ ಮಾಡೋದಕ್ಕಿಂತ 3 ದಿನಗಳ ಮುಂಚೆ ಹುಣಸೂರಿನ ಪಟ್ಟಣಕ್ಕೆ ಆಗಮಿಸಿದರೆ ಹುಣಸೂರು ಪಟ್ಟಣದಲ್ಲಿರುವಂತಹ ವಿವಿಧ ಲಾಡ್ಜ್ಗಳಲ್ಲಿ ಇಬ್ಬಿಬ್ಬರೇ ತಂಗುವಂತಹದ್ದನ್ನ ಮಾಡಿದ್ದಾರೆ. 3 ದಿನ ಅಲ್ಲಿಯೇ ಕೂತು ಅಂದ್ರೆ ಹುಣಸೂರು ಪಟ್ಟಣದಲ್ಲೇ ಓಡಾಡ್ತಾನೆ ಎಲ್ಲದನ್ನು ಪ್ಲಾನ್ ರೆಡಿ ಮಾಡಿರುವಂತದ್ದು. ಅಂದ್ರೆ ಯಾವ ಟೈಮಲ್ಲಿ ಈ ರೋಡಲ್ಲಿ ಜನ ಜಾಸ್ತಿ ಇರ್ತಾರೆ, ಯಾವ ಟೈಮಲ್ಲಿ ಕಡಿಮೆ ಇರ್ತಾರೆ, ಮತ್ತು ಅಂಗಡಿ ಸುತ್ತಮುತ್ತಲ ಪರಿಸರ ಯಾವ ರೀತಿಯಾಗಿರುತ್ತೆ, ದರೋಡೆ ಮಾಡಿದ ನಂತರದಲ್ಲಿ ಯಾವ ರೂಟ್ ನಲ್ಲಿ ನಾವು ಎಸ್ಕೇಪ್ ಆಗ್ಬೇಕು, ಎಲ್ಲದರ ಪ್ಲಾನ್ ಅನ್ನು ಇವರು ಲಾಡ್ಜಲ್ಲೇ ಕೂತು ಮಾಡಿದ್ದಾರೆ. ಅಲ್ಲಿಗೆ ದರೋಡೆಗಿಂತ ಮುಂಚೆ 3 ದಿನಗಳ ಮುಂಚೆ ಎಲ್ಲರೂ ಕೂಡ ಮೈಸೂರಿಗೆ ಬಂದಿರುವಂತದ್ದು, ಮೈಸೂರಿನ ಹುಣಸೂರಿನಲ್ಲಿ ಉಳಿದಿರುವಂತದ್ದು ಈಗ ಗೊತ್ತಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು KP ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.